ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ಹೆಲ್ದಿಯಾದಂಥ ಟೇಸ್ಟಿಯಾದಂಥ ಒಂದು ಬೆಲ್ಲದ ಚಹಾ ಮಾಡೋ ತೋರಿಸ್ತೀನಿ. ಬೆಲ್ಲ, ಟೀ ಪುಡಿ, ನೀರು, ಹಾಲು ಇಷ್ಟು ಬೇಕು. ಹೆಂಗೆ ಮಾಡೋದು ತೋರಿಸ್ತಾನೆ ನೋಡಿರಿ. ಭಾಳ ಜನ ಕಂಪ್ಲೇಂಟ್ ಏನಿರ್ತೈತಿ, ಬೆಲ್ಲದ ಚಹಾ ಹೆಂಗೆ ಮಾಡಿದ್ರು ಒಡಿತೈತಿ ಅಂತ ಹೇಳ್ತಾರೆ. ಆದರೆ ಈ ವಿಧಾನದಾಗ ಮಾಡಿರಿ, ಒಡೆಯೋದಿಲ್ಲ. ನೋಡಿರಿ, 1 ಕಪ್ ನೀರು ಹಾಕಿ ಒಂದು ಪಾತ್ರೆ ಒಳಗೆ ಇಟ್ಟೇನಿ. ಇದಕ್ಕೆ ಒಂದು ದೊಡ್ಡ ಸ್ಪೂನ್ಲೆ ಟೀ ಪುಡಿ ಹಾಕ್ತೀನಿ. ಚಿಕ್ಕ ಸ್ಪೂನ್ ಇಲ್ಲಿದು ದೊಡ್ಡದೈತಿ, ಅದಕ್ಕೆ 1 ಹಾಕೀನಿ. ಚಿಕ್ಕದಿದ್ರೆ 2 ಹಾಕ್ರಿ. 1 ಸ್ಪೂನ್ ಟೀ ಪುಡಿ ಹಾಕಿ ಚಲೋ ಹೊತ್ನಂಗೆ ಕುದಿಸೋಣ. ಆನಂತರ ಇದೇ ನೀರಿಗೆ ಟೀ ಪುಡಿ ಮತ್ತು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನಿ ರೀ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೇನೆ. 3 ಸ್ಪೂನು ಅದೇ ಸ್ಪೂನ್ಲೆ ಬೆಲ್ಲ ಹಾಕ್ತೀನಿ. ಈ 1 ಕಪ್ ನೀರು, 1 ಸ್ಪೂನ್ ಟೀ ಪುಡಿ, 3 ಸ್ಪೂನ್ ಬೆಲ್ಲ ಚಲೋ ಹೊತ್ನಂಗೆ 5-6 ನಿಮಿಷ ಕುದಿಬೇಕು ರೀ. ಇದು ಸಣ್ಣ ಉರಿ ಇಡ್ತೀನಿ. ಕುದಿ ಹತ್ತಿಂದ ಸಣ್ಣ ಉರಿ ಇಟ್ಟು 5-6 ನಿಮಿಷ ಚಲೋ ಹೊತ್ನಂಗೆ ಕುದಿಸ್ಕೋಬೇಕು. ಇದನ್ನ ಚಲೋ ಡಿಕಾಕ್ಷನ್ ಮಾಡ್ಕೋಬೇಕು. ಆನಂತರ ಸೈಡಿಗೆ ಒಂದು ಪಾತ್ರೆಯೊಳಗೆ ಹಾಲು ಬಿಸಿಗಿಡ್ತೇನೆ ರೀ. ಈಗ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ನೋಡಿರಿ, ಹಳ್ಳಿಗಳಾಗ ಇವತ್ತಿಗೂ ಕೂಡ ಬೆಲ್ಲದ ಟೀ ಮಾಡ್ತಾರೆ. ಆರೋಗ್ಯವಂತರಾಗಿದ್ದಾರೆ ಅವರು. ಸಕ್ರೆ ಉಪಯೋಗನ ಮಾಡೋಂಗಿಲ್ಲ. ಉಪಯೋಗ ಮಾಡೋದು ಏನು ಬಂತು, ಸಕ್ರೆನೇ ಇಡೋಂಗಿಲ್ಲ ಅವ್ರ ಮನ್ಯಾಗ. ಭಾಳ ಪ್ರಮಾಣದಾಗ ಬೆಲ್ಲ ಇಟ್ಟಿರ್ತಾರೆ. ಬಂದವ್ರು ಹೋದವ್ರಿಗೆ ಎಲ್ಲರಿಗೂ ಬೆಲ್ಲ ಕೊಡ್ತಾರೆ. ಈ ಬಿಸಿಲು ಟೈಮ್ನಾಗ ಹೋದ್ರೆ ಬೆಲ್ಲ ಕೊಟ್ಟು ನೀರು ಕೊಡ್ತಾರೆ ಕುಡಿಯೋಕೆ ಫಸ್ಟು. ಆನಂತರ ಟೀ ಕೂಡ ಬೆಲ್ಲದ ಮಾಡ್ತಾರೆ. ಇಲ್ಲಿ ನೋಡಿರಿ, 1 ಕಪ್ ಹಾಲು ಕಾಯಕ್ಕಿಟ್ಟೇನಿ. ಸಣ್ಣ ಉರಿಯೊಳಗೆ ಕಾಯಕ್ಕಿಡಬೇಕು. ಸಣ್ಣ ಉರಿಯೊಳಗೆ ಇದು ಚಲೋ ಹೊತ್ನಂಗೆ ಹಾಲು ಕಾಯಬೇಕು. ಅಲ್ಲೇ ಟೀ ಪುಡಿ ಬೆಲ್ಲ ಹಾಕಿದಂಥ ನೀರು 5-6 ನಿಮಿಷ ಚಲೋ ಹೊತ್ನಂಗೆ ಕುದಿಬೇಕು. ಈ ಹಾಲು ಕುದಿ ಹತ್ತಿಂದ ತಗೊಂಡು ಈ ಟೀಯೊಳಗೆ ಹಾಕಿಬಿಡೋಣ. ಇವಾಗ ಗ್ಯಾಸ್ ಆಫ್ ಮಾಡೇನಿ. 2 ಕುದಿಯುವಂಥವ. ಹಾಲು ಕುದಿ ಹತ್ತಿತ್ತು, ಟೀ ಅಂತೂ 5-6 ನಿಮಿಷ ಚಲೋ ಹೊತ್ನಂಗೆ ಕುದ್ದೈತಿ. ಈ ಎರಡೂ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಒಂದು 4-5 ಸಲ ಈ ಥರ ಕೆಳಗೆ ಮೇಲೆ ಮಾಡಬೇಕು. ಒಂದು 4-5 ಸಲ 2 ಪಾತ್ರೆಯಿಂದ ಕೆಳಗೆ ಮೇಲೆ ಮಾಡಬೇಕು. ಆನಂತರ ಕಪ್ಪಿಗೆ ಸೋಸಿ ತೋರಿಸ್ತೇನೆ ನೋಡಿರಿ. ಏನು ಸೂಪರ್ ಟೀ ಆಗಿತ್ತಂದ್ರಿ, ಭಾಳ ಚೆನ್ನಾಗಾಗಿತ್ತು. ನೀವು ಇದೇ ವಿಧಾನದಾಗ ಮಾಡಿರಿ. ಅದು ಟೀ ಒಡೆದಿಲ್ಲ ಅನ್ನೋದಕ್ಕೆ ನಿಮಗೆ ಇಲ್ಲಿನ ತೋರಿಸ್ತೀನಿ. ಒಡೆದಿಲ್ಲ ಅಂತ ನಿಮ್ಗೆ ಪ್ರೂವ್ ಆಗಬೇಕಲ್ಲ. ಈ ಕಪ್ಪಿಗೆ ಸೋಸಿದಂಥ ಟೀನ 1 ಸ್ಪೂನ್ ತೊಗೊಂಡು ನಿಮಗೆ ಕೆಳಗೆ ಮೇಲೆ ಮಾಡಿ ತೋರಿಸ್ತೇನೆ ನೋಡಿರಿ. ಅದು ಒಡೆದಿಲ್ಲ ಅನ್ನೋದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಟೀ ಒಡೆದ್ರೆ ಒಡಕ್ಕೆ ಕಾಣಿಸ್ತಿರ್ತೈತಿ. ಆಮೇಲೆ ಸೋಸಿದ್ರೆ ಚಟ್ಟ ಬಂದಿರ್ತೈತೆ. ಅಲ್ಲೇ ಎಂಥದ್ದು ಇಲ್ಲ, ಟೀ ಪುಡಿ ಮಾತ್ರ ಐತಿ. ಚಹಾ ಸೋಸೋ ಜಾಳ್ಗಿ